ಗ್ರಾಮದಲ್ಲಿ ಆರಂಭಿಸಲಾಗಿದ್ದ ಕಾಮಗಾರಿಯೊಂದನ್ನು ಅರ್ಧಕ್ಕೆ ನಿಲ್ಲಿಸಿ ಅಧಿಕಾರಿಗಳು ಕೈ ತೊಳೆದುಕೊಂಡಿರುವುದಕ್ಕೆ ಗ್ರಾಮಸ್ಥರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿರುವಂತಹ ಘಟನೆ ಗದಗ ಜಿಲ್ಲೆಯ ಮುಂಡರಗಿ ತಾಲೂಕಿನ ಕಕ್ಕೂರು ತಾಂಡಾದಲ್ಲಿ ನಡೆದಿದೆ. ಕೆಆರ್ಡಿಎಲ್ ಅಧಿಕಾರಿಗಳ ಬೇಜವಾಬ್ದಾರಿತನಕ್ಕೆ ಗ್ರಾಮಸ್ಥರು ರೋಸಿ ಹೋಗಿದ್ದಾರೆ. ಅರ್ಧಕ್ಕೆ ನಿಂತಿರುವಂತಹ ಕಾಮಗಾರಿಯನ್ನ ಸ್ಥಳಕ್ಕೆ ಆಗಮಿಸಿದ ಸಮಾಜ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕಿ ನಂದಾ ಹನುಮರೆಡ್ಡಿ ಮತ್ತು ಉದಯ್ ಕುಮಾರ್ ಏಳಿವಾಳ ಅವರು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಸ್ಥಳೀಯರ ಅಹವಾಲುಗಳನ್ನು ಆಲಿಸಿದರು. ಸಾರ್ವಜನಿಕರ ಹಣವನ್ನ ದುರುಪಯೋಗ ಪಡಿಸಿಕೊಂಡು ಕಾಮಗಾರಿಯನ್ನ ಅಪೂರ್ಣವಾಗಿ ಬಿಟ್ಟಿರುವಂತಹ ಅಧಿಕಾರಿಗಳ ವಿರುದ್ಧವಾಗಿ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ ನಂದಾ ಹನುಮರೆಡ್ಡಿ ಅವರು ತಕ್ಷಣವೇ ಕೆಲಸವನ್ನ ಮುಗಿಸುವಂತೆ ಖಡಕ್ ಸೂಚನೆ ಕೊಟ್ಟಿದ್ದಾರೆ. ಕರ್ತವ್ಯ ಲೋಪವನ್ನ ಎಸಗಿರುವಂತಹ ಕೆಆರ್ಡಿಎಲ್ ಅಧಿಕಾರಿಗಳಿಗೆ ಅಧಿಕೃತವಾಗಿ ನೋಟಿಸ್ ಅನ್ನ ಜಾರಿ ಮಾಡೋದಾಗಿ ಎಚ್ಚರಿಕೆ ಕೊಟ್ಟರು. ಅವ್ರಿಗೆ ಅವ್ರು ಬಂದು ನೋಡ್ಕೊಂಡ್ಮೇಲೆ ರೆಡಿ ಮಾಡ್ತಾರೆ ನೆಕ್ಸ್ಟ್ ನಿಂತಾಗ ಪਹੁಂಚಿದ್ರೆ ಅವ್ರಿಗೆ ಅವ್ರೇನು ಉತ್ತರ ಕೊಟ್ಟರೆ ಡಿ ಸಿ ಕೇಳೋರು ಮತ್ತು ಯಾರಿಗೆ ಕೇಳೋರು ಡಿ ಸಿ ಮಿಕ್ಕಿದ್ರೆ ಯಾರಿಗೆ ಕೇಳೋದು ಅದು ನಿನ್ನೆ ಅಲ್ಲೇ ನಮ್ಮ ಡಿ ಡಿ ಮೇಡಮ್ ಅವರು ತಿರ್ಸಲು ರಿಪೋರ್ಟ್ ಮಾಡೋಕ್ಕೆ ಬಂದಿದ್ದೀವಿ. ಡಿಸ್ಕಷನ್ ಆಗಿ ನೀವು ನಿಮ್ಗಿಂತ ಮುಂಚೆ ನಾವು ಮಾಡಿಬಿಟ್ಟಿದ್ವಿ. ನಾವು ಫುಲ್ ಕಾರವಾಗಿ ಹೇಳಿದ್ವಿ. ಅವ್ರು ಹಾಕಿ ಒಂದು ತಿಂಗಳು ಅಷ್ಟು ಚಲೋದ್ರು ಮೇಡಮ್. ಆಮೇಲೆ ಎಲ್ಲ ಬಂದ್ರಿ ಇಡೀ ಊರ್ರಿ ಆದ್ರೆ ಕೆಲವು ಲೇಟ್ ಇಲ್ಲೇ ಇಲ್ಲ ಯಾವಕ್ಕೂ ಇಲ್ಲ. ಏನ್ ಬರ್ತಾರೆ ಇಲ್ಲ ಇಲ್ಲ ಏನು ಗೊತ್ತಿಲ್ಲ ಖಾಲಿ ಐತಿ. 10 ಲಕ್ಷ ರೂಪಾಯಿ ಆಲ್ರೆಡಿ 10 ಲಕ್ಷ ರೂಪಾಯಿ ಜಮಾ ಆಗೈತೆ. ಖರ್ಚು ಆಗೈತೆ 10 ಲಕ್ಷ ರೂಪಾಯಿ ಖರ್ಚು ಆಗೈತೆ. ಬಟ್ ರಾಂಗ್ ಮಿಷನ್ ಇಲ್ಲ. ಇನ್ನೂ 5 ವರ್ಷ ಹೋಗುತ್ತೆ ಅಂತ ಕರೆದೈತಿ. ಮಿಷನ್ ಇಲ್ರಿ ನಮ್ದು. ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.